ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದಂತಹ ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ ಎದುರಾಗಿದೆ. ಎಐ ಬಳಸಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರವನ್ನ ಮಾಡಿದಂತಹ ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ ಎದುರಾಗಿದೆ. ಸಮೀರ್ ಮನೆಗೆ ಈಗಾಗಲೇ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಬೆಂಗಳೂರು ಹಾಗೆ ಬಳ್ಳಾರಿ ಮನೆಗೆ ನೋಟಿಸ್ ಅನ್ನ ಖಾಕಿ ಪಡೆ ಅಂಟಿಸಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅಂಟಿಸಿರೋದು. ಹೇಳ್ತಾ ಇದ್ವಿ, ಧರ್ಮಸ್ಥಳದ ವಿಚಾರ ಏನಿದೆ ಕೇವಲ ಮಾಧ್ಯಮದಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಸಾರ್ವಜನಿಕ ವಲಯದಲ್ಲೂ ಕೂಡ ಹೌದಪ್ಪ ಧರ್ಮಸ್ಥಳ ವಿಚಾರ ಅಂತ ಹೇಳಿದ್ರೆ MD ಸಮೀರ್ ಅವರು ಏನು ತೋರಿಸ್ತಾ ಇದ್ದಾರೆ ಯೂಟ್ಯೂಬ್ನ ಮೂಲಕ, ಕಲರ್ಫುಲ್ ಆಗಿ ಸ್ಕ್ರೀನ್ ಪ್ಲೇ ಮಾಡೋದ್ರ ಮೂಲಕ AI ಅನ್ನ ಬಳಸ್ಕೊಂಡು ಆ ಕ್ರಿಯೇಟ್ ಮಾಡಿದಂತಹ ಕೆಲವೊಂದಷ್ಟು ಸ್ಟೋರಿ ಏನಿದೆ ಅದನ್ನು ನಂಬ್ತಾರೆ. ಲಕ್ಷಾಂತರ ವೀಕ್ಷಣೆಯನ್ನ ಕೂಡ ಆ ವಿಡಿಯೋ ಪಡ್ಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಇಂಡೈರೆಕ್ಟ್ಲಿ ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಥವಾ ಧರ್ಮಸ್ಥಳದ ಆ ಸ್ಥಳ ಅಥವಾ ಪ್ರದೇಶವನ್ನ ಏನಾದರೂ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ ಅಂತ ಕಮೆಂಟ್ನ ಮೂಲಕವೂ ಕೂಡ ಕೆಲವೊಂದಷ್ಟು ಆಕ್ರೋಶಗಳು ಹೊರಗಡೆ ಬಂದವು. ಅದಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿ ಎದುರಾಗಿದೆ. ಮೂಲತಃ ಬಳ್ಳಾರಿ ಮೂಲದ ಯೂಟ್ಯೂಬರ್ ಈ ಸಮೀರ್ 2011ರಲ್ಲಿ ಕುಟುಂಬ ಸಮೇತ ಬಳ್ಳಾರಿಯನ್ನ ತೊರೆದು ಸಮೀರ್ ಬಂದಿದ್ದಾರೆ. ಕೌಲ ಬಜಾರ್ ವ್ಯಾಪ್ತಿಯ ಬಂಡಿಹಟ್ಟಿ ಪ್ರದೇಶದಲ್ಲಿ ಇವರು ಮನೆ ಇರತ್ತೆ. ಆಧಾರ್ ಕಾರ್ಡ್ನಲ್ಲೂ ಕೂಡ ಬಳ್ಳಾರಿ ನಿವಾಸದ ವಿಳಾಸವೇ ಇದೆ. ಸದ್ಯ ಬೆಂಗಳೂರು ಹಾಗೆ ಬಳ್ಳಾರಿ ಮನೆಗೆ ನೋಟಿಸ್ ಅನ್ನ ಖಾಕಿ ಪಡೆ ಅಂಟಿಸಿದ್ದಾರೆ. ಸೌಜನ್ಯ ವಿಡಿಯೋ ಸಂಬಂಧ ಕೌಲ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ವೇಳೆಯೂ ಇದೇ ಮನೆಗೆ ಪೊಲೀಸರು ಬಂದಿದ್ದಾರೆ. ನಂತರ ಬೆಂಗಳೂರಿನ ಮನೆಗೆ ಪೊಲೀಸರು ತೆರಳಿದ್ದಾರೆ. ಮೂಲತಃ ಬಳ್ಳಾರಿಯವರು ಸಮೀರ್ 2011ರಲ್ಲಿ ಕುಟುಂಬ ಸಮೇತರಾಗಿ ಬಳ್ಳಾರಿಯನ್ನ ಬಿಟ್ಟು ಬೆಂಗಳೂರಿಗೆ ಅಂತ ಮೈಗ್ರೇನ್ ಆಗಿದ್ದಾರೆ, ಅಂದರೆ ಸ್ಥಳಾಂತರ ಆಗಿದ್ದಾರೆ. ಕೌಲ ಬಜಾರ್ ವ್ಯಾಪ್ತಿಯ ಬಂಡಿಹಟ್ಟಿ ಪ್ರದೇಶದಲ್ಲಿ ಮನೆ ಇರೋದು. ಅಲ್ಲಿಗೂ ಕೂಡ ಅಂದರೆ ಕರೆಕ್ಟಾಗಿ ಇದೇ ರೀತಿ ಡೀಟೇಲ್ಸ್ ಅಂತ ಹೇಗೆ ಹೇಳ್ತಿದ್ದೀವಿ ಅಂದರೆ ಆಧಾರ್ ಕಾರ್ಡ್ನಲ್ಲೂ ಕೂಡ ಅದೇ ಅಡ್ರೆಸ್ ಇರೋದ್ರಿಂದ. ಹಾಗಾಗಿ ಸದ್ಯ ಬೆಂಗಳೂರು ಹಾಗೆ ಬಳ್ಳಾರಿ ಮನೆಗೂ ಕೂಡ ಖಾಕಿ ಪಡೆ ನೋಟಿಸ್ ಅಂಟಿಸಿದ್ದಾರೆ. ವಿಚಾರಣೆಗೆ ಬರಬೇಕು. ಈಗಾಗಲೇ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಹಾಗಾಗಿ ಸೌಜನ್ಯ ವಿಡಿಯೋ ಸಂಬಂಧ ಕೌಲ ಬಜಾರ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಜೊತೆಗೆ ಬೆಂಗಳೂರು ಸೇರಿದಂತೆ ಬಳ್ಳಾರಿಯ ಮನೆಗೂ ಕೂಡ ಪೊಲೀಸರು ತೆರಳಿ ನೋಟಿಸ್ ಅನ್ನು ಅಂಟಿಸಿದ್ದಾರೆ.